ರಾಮಲಲ್ಲ ವಿಗ್ರಹಕ್ಕೆ ಬುಜ್ಜೇಗೌಡನಪುರ ಗ್ರಾಮದ ಕೃಷ್ಣ ಶಿಲೆಯನ್ನ ಬಳಕೆ ಮಾಡಲಾಗಿದೆ. ರಾಮಲಲ್ಲ ವಿಗ್ರಹಕ್ಕೆ ಬುಜ್ಜೇಗೌಡನಪುರದ ಕೃಷ್ಣ ಶಿಲೆಯನ್ನ ಬಳಕೆ ಮಾಡಿರುವುದು ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬುಜ್ಜೇಗೌಡನಪುರ ಗ್ರಾಮ. ಮೈಸೂರಿನಲ್ಲಿ ಟಿವಿ9ಗೆ ಅರುಣ್ ಅವರ ಹಿರಿಯ ಸಹೋದರ ಸೂರ್ಯಪ್ರಕಾಶ್ ಅವರು ಕೊಟ್ಟಿರುವಂತಹ ಮಾಹಿತಿ. ಸೂರ್ಯಪ್ರಕಾಶ್ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ಟಿವಿ9 ಜೊತೆಗೆ ಹಂಚಿಕೊಂಡಿದ್ದಾರೆ. ರಾಮಲಲ್ಲ ವಿಗ್ರಹಕ್ಕೆ ಬುಜ್ಜೇಗೌಡನಪುರ ಗ್ರಾಮದ ಕೃಷ್ಣ ಶಿಲೆಯನ್ನ ಬಳಕೆ ಮಾಡಲಾಗಿದೆ. ಆ ಶಿಲೆಯಿಂದ ವಿಗ್ರಹವನ್ನ ಕೆತ್ತನೆ ಮಾಡುವಂತಹ ಪರಿ ಇದೆಯಲ್ಲ, ಜೊತೆಗೆ ಆ ವಿಗ್ರಹ ಎಷ್ಟು ಬಲಿಷ್ಠವಾಗಿರುತ್ತೆ, ಆ ವಿಗ್ರಹದ ವಿಶೇಷತೆ ಹೇಗಿರುತ್ತೆ, ಆ ಕೃಷ್ಣ ಶಿಲೆಯ ವಿಶೇಷತೆ ಏನಿರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಹಿರಿಯ ಸಹೋದರ ಸೂರ್ಯಪ್ರಕಾಶ್ ಅವರು ಟಿವಿ9 ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ದಿಲೀಪ್ ಅವರು ಅರುಣ್ ಅವರ ಹಿರಿಯ ಸಹೋದರ ಸೂರ್ಯಪ್ರಕಾಶ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಅರುಣ್ ಯೋಗಿರಾಜ್ ಅವರ ಸಹೋದರ ಅಂತ ಸೂರ್ಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ ಸರ್ ಈ ಕ್ಷಣ? ಯಾಕಂತಂದರೆ ಒಬ್ಬ ಶಿಲ್ಪಿಗೆ ಸಿಕ್ಕಂಥ ದೊಡ್ಡ ಗೌರವ ಇದು. ಸರ್, ಅವಿಸ್ಮರಣೀಯವಾದಂಥ ಕ್ಷಣ. ಬಹುಶಃ ನಮ್ಮ ಜೀವನದಲ್ಲಿ ನೆನೆಸ್ಕೋಬೇಕಾದಂಥ ಕ್ಷಣ ಇದು. ಭಾಳ ಸಂತೋಷ ಆಗ್ತಾಯಿದೆ ಸರ್, ಭಾಳ ಖುಷಿ ಆಗ್ತಾಯಿದೆ. ತಮ್ಮನ ಪರಿಶ್ರಮ ಹೇಗಿತ್ತು ಅಂತ ಸರ್ ಈ ಮೂರ್ತಿ ಕೆತ್ತನೆ ಹಿಂದೆ? 6 ತಿಂಗಳು ಭಾಳ ಕಷ್ಟಪಟ್ಟಿದ್ದಾನೆ. ಭಾಳ ವಿಧಿವತ್ತಾಗಿ ಆ ಮೂರ್ತಿಯನ್ನು ಮಾಡಿರೋದಕ್ಕೆ ಸೆಲೆಕ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಹೇಗೆ ಅನಿಸುತ್ತೆ ಸರ್? ಯಾಕಂದರೆ ಈ ಒಂದು ಮೂರ್ತಿ ಕೆತ್ತನೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಯಾಕಂದರೆ ರಾಮನ ಬಾಲ ಮೂರ್ತಿಯನ್ನು ಕೆತ್ತನೆ ಮಾಡುವಂಥದ್ದು, ಯಾಕಂದರೆ ಮೂರ್ತಿಯನ್ನು ನೋಡಿರಲಿಲ್ಲ ಯಾರು ಸರಿಯಾದಂಥ ಭಾವಚಿತ್ರ ಇರಲಿಲ್ಲ. ಒಂದು ರೀತಿಯಲ್ಲಿ ಇದು ದೊಡ್ಡ ಕಷ್ಟದ ಕೆಲಸ ಆಗಿಲ್ವ? ಯಾಕಂದರೆ ನೀವು ಕೂಡ ಶಿಲ್ಪಿಯಾಗಿದ್ದರೆ, ಶಿಲ್ಪಿಯಾಗಿ ಏನು ಹೇಳ್ತೀರಾ ಈ ಒಂದು ವಿಚಾರ? ಸರ್, ಮೊದಲನೇದಾಗಿ ಅವರು ಕೊಟ್ಟಂಥ ಒಂದು ವಿಚಾರಗಳು, ರಾಮ ಬಾಲರಾಮನಾಗಿ ಇರಬೇಕು ಅನ್ನೋಂಥದ್ದು. ಬಾಲರಾಮ ಅಂತಂದರೆ ಒಂದು 13ರಿಂದ 14 ವಯಸ್ಸಿನಲ್ಲಿ ರಾಮ ಹೇಗಿರ್ತಾರೆ ಅಂತಂದರೆ, ಅವರ ದೇಹದ ಅವಯವಗಳಾಗಿರ್ಬೋದು, ಅಥವಾ ತೇಜಸ್ಸಾಗಿರ್ಬೋದು, ಅಥವಾ ಆ ದೇಹದಲ್ಲಿರತಕ್ಕಂಥ ಬೆರಳುಗಳು, ಉಗುರು ಯಾವ ರೀತಿ ಒಂದು ಮಗು ರೀತಿಯಲ್ಲಿ ಇರ್ತದೆ, ಒಂದು 13-14ನೇ ವಯಸ್ಸಲ್ಲಿ ಪ್ರಾಯದಲ್ಲಿ ಹೇಗಿರ್ತಾರೆ, ಆ ಒಂದು ರಚನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋಂಥದ್ದು. ಭಾಳ ಕಷ್ಟ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ವಿಚಾರನ ತಿಳಿದೇ ಮಾಡಬೇಕು ಇದ್ರ ಬಗ್ಗೆ. ಯಾಕೆ ಅಂತಂದರೆ ಇದು ಐತಿಹಾಸಿಕ ನಿರ್ಮಾಣ, ಇದು ರಾಮ ಮಂದಿರ. ಅಲ್ಲಿ ಇದನ್ನು ನಾವು ಮಾಡಬೇಕು ಅಂತಂದರೆ ಭಾಳ ಯೋಚನೆ ಅನ್ನೋದಕ್ಕಿಂತ ಅವ್ನ ಪರಿಶ್ರಮನೇ ಇದಕ್ಕೆ ಕಾರಣ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಸಲಹೆ ಎಲ್ಲ ಏನಿರ್ತಿತ್ತು ಸರ್? ಅವ್ರಿಗೆ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ರು, ಏನು ಕೊಡ್ತಾ ಇದ್ರಿ ಸರ್ ಸಲಹೆ ಎಲ್ಲ? ಸರ್, ಕಲ್ಲು ಗಟ್ಟಿ ಅಂತ ಹೇಳ್ತಾ ಇದ್ದ. ಮೊದಲನೇ ಕಲ್ಲು ರಿಜೆಕ್ಟ್ ಆಗಿ 2ನೇ ಕಲ್ಲು ಇದು ಮಾಡಿದ್ದು, ತೀರಾ ಗಟ್ಟಿ ಅಂತ ಹೇಳ್ತಾ ಇದ್ದ. ವರ್ಕಿಂಗ್ ಅವರ್ಸ್ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡ. ಕಲ್ಲು ಗಟ್ಟಿ ಆದಮೇಲೆ ಪ್ರತಿಯೊಂದೂ ಕೂಡ ಮಿಷಿನಲ್ಲೇ ಮಾಡಬೇಕು ಅನ್ನೋದೆಲ್ಲ ಬಂದಾಗ, ಇಲ್ಲ ಚಾಲೆಂಜಿಂಗ್ ಆಗಿದೆ, ಮಾಡಿ ಮುಗಿಸ್ತೀನಿ. ಹಗಲು ರಾತ್ರಿ 2 ಟೀಮ್ನಲ್ಲಿ ಕೆಲಸ ಮಾಡಿ ಕಂಪ್ಲೀಟ್ ಮಾಡಿರೋದು ಸರ್. ಸರ್, ಇದು 2ನೇ ಕಲ್ಲು ಅವ್ರು ಕೆತ್ತನೆ ಮಾಡೋದಂತ. ಮೊದಲನೇ ಕಲ್ಲು ಯಾಕಾಗಿ ರಿಜೆಕ್ಟ್ ಆಯಿತು ಅಂತದ್ದು ಸರ್? ಬಹುಶಃ ಅದು ಕಮಿಟಿಯಿಂದ ಅದು ನೋಡಿದ್ದೇನೆ, ಅದು ಸಾಫ್ಟ್ ಅಂತನೋ ಅಥವಾ ಯಾವ ರೀತಿ ಅಂತ ಗೊತ್ತಿಲ್ಲ, ಅದನ್ನು ರಿಜೆಕ್ಟ್ ಮಾಡಿದ್ರು. 2ನೇ ಕಲ್ಲು ಅವ್ರನ್ನೇ ಸೆಲೆಕ್ಟ್ ಮಾಡಿ ಅದು ಡೆಲ್ಲಿನಲ್ಲಿ ಪ್ರಯೋಗಾಲಯದಲ್ಲಿ ಅದನ್ನು ಆ ಶಿಲೆ ಬಗ್ಗೆ ವಿಚಾರನ ತಿಳಿದು ಆ ಒಂದು ಶಿಲೆ ಆಯ್ಕೆ ಮಾಡಿ ಕೊಟ್ಟಿರೋದು ಕಮಿಟಿಯಿಂದಲೇ. ಸರ್, ನೀವು ಹೇಳ್ತಾ ಇದ್ರಿ ಗಟ್ಟಿಯಾದಂಥ ಕಲ್ಲು ಇದು, ನೀರಿನ ಅಂಶ ಆವಿ ಆದಮೇಲೆ ಇದನ್ನು ಕೆತ್ತನೆ ಮಾಡಿರುವಂಥದ್ದು ಅಂತ. ಅದು ಎಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ ಸರ್ ಒಬ್ಬ ಶಿಲ್ಪಿಗೆ ಈ ಒಂದು ಕೆತ್ತನೆ ಮಾಡೋ ಸಂದರ್ಭದಲ್ಲಿ? ಸರ್, ಹೇಳಬೇಕು ಅಂತಂದರೆ ಕಲ್ಲಿಗಿಂತನೂ ಗಟ್ಟಿಯಾಗಿರಬೇಕು ಶಿಲ್ಪಿ. ಆವಾಗಲೇ ಆ ಮೂರ್ತಿ ಅಂದವಾಗಿ ಬರಬೇಕು. ಅದ್ರ ಜೊತೆಗೆ ನಮಗೆ ಆ ಕಲೆಯ ಬಗ್ಗೆ ಒಂದು ಡ್ರಾಯಿಂಗನ್ನು ತುಂಬ ಇಂಪಾರ್ಟೆಂಟ್. ಆಮೇಲೆ ಪ್ರತಿಯೊಂದು ಕೂಡ ಮೆಷರ್ಮೆಂಟ್ ಇರಬೇಕು. ದೇಹದ ಒಂದು ಅಂಗಾಂಗಗಳು ಎಷ್ಟು ಇಂಚ್ ಬರುತ್ತೆ, ಎಷ್ಟು ಅಳತೆ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ನಮ್ಗೆ ಕೊಟ್ಟಿರ್ತಕ್ಕಂಥ ಫ್ರೇಮ್ಗೆ ನಾವು ಅಲ್ಲಿ ರಾಮರು ನಿಲ್ಲಿಸಿದ್ರೆ ನಿಜವಾದಂಥ ರಾಮ ಒಂದು 13-14ನೇ ವಯಸ್ಸಲ್ಲಿ ಹೇಗಿರ್ತಾರೆ, ಅಲ್ಲಿ ನಿಂತ್ಕೊಂಡ್ರೆ ಅದು ನಿಜವಾದಂಥ ಒಂದು ಭಾವನೆಯನ್ನು ತುಂಬುವಂಥವನೇ ಕಲಾವಿದ, ಒಬ್ಬ ಶಿಲ್ಪಿ. ಇದು 3ನೇ ಮೂರ್ತಿ ಸರ್, ಅವರು ಮೋದಿಯವರು ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಈ ಸಂದರ್ಭ ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮ್ಮ ಕುಟುಂಬಸ್ಥರು? ಬಹುಶಃ ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ನಮ್ಮ ತಾತ ಬಸವಣ್ಣ ಶಿಲ್ಪಿಯವರು ಮೂಲ ಕಾರಣ. ಈ ಒಂದು ಶಿಲ್ಪಕಲೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ, ಈ ಮನೆಯಲ್ಲಿ ಜಾಗ ನಿಂತಿದ್ದೀವಿ ಅಂತಂದರೆ ನಮ್ಮ ತಾತವ್ರ ಕಾರಣ. ಬಸವಣ್ಣ ಶಿಲ್ಪಿಯವರು ಅರಮನೆ ಮೂರ್ತಿಯೆಲ್ಲ ನಮ್ಮ ತಾತವ್ರು ಮಾಡಿರೋಂಥದ್ದು. ಜೊತೆಗೆ ನಮ್ಮ ತಂದೆಯವರ ಒಂದು ಆಶೀರ್ವಾದ. ನಮ್ಮ ತಂದೆಯವರಿದ್ದರು ಶಂಕರಾಚಾರ್ಯರು ಒಂದು ಮೂರ್ತಿ ನಿರ್ಮಾಣ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದರು. ಆ ಓಪನಿಂಗ್ ಸಂದರ್ಭದಲ್ಲೇ ನಮ್ಮ ತಂದೆಯವರು ತೀರ್ಕೊಂಡಿದ್ದು. ಹೆಮ್ಮೆ ಅನಿಸುತ್ತೆ ಸರ್, ಹೆಮ್ಮೆ ಅನಿಸುತ್ತೆ.
ಇವಿಷ್ಟು ಸಹೋದರರಾದಂಥ ಸೂರ್ಯಪ್ರಕಾಶ್ ಅವರ ಮಾತುಗಳಾಗಿರುವಂಥದ್ದು. ಒಂದು ರೀತಿಯಲ್ಲಿ ನಮಗೆ ಹೆಮ್ಮೆಯ ವಿಚಾರ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.